ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕುರಿತಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿಧಾನಸಭೆಯಲ್ಲಿ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಆಯ್ತು, ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದರೆ ವಿಜೇಂದ್ರ ಸರ್ ಒಂದು ನಿಮಿಷ ರಾಷ್ಟ್ರದಲ್ಲಿ ಮಾನ್ಯ ಸಭಾ ರಾಷ್ಟ್ರದಲ್ಲಿ ನೀವು ಬೀಚ್ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಾವು ನಡೆಸ್ತಾ ಇದ್ರೆ ನಮ್ಮ ದೇಶ ಅವಮಾನ ಮಾಡ್ತಾ ಇದ್ದಾರೆ. ಯುದ್ಧ ಕಾಣ್ತೀರ ನೀವೆಲ್ಲ ಇಲ್ಲಿ ಯಾವ್ದು ಒಬ್ರು ಮಾತಾಡಿ, ಒಬ್ರು ಮಾತಾಡಿ. ಪೆಟ್ರೋಲ್ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ವಿಶ್ವನಾಥ್ ಮಾಡೋರ್ದು ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ. ಜನ ಕೂತ್ಕೊಳ್ಳಿ, ನಾವು ಮಾಡ್ತೇವ್ರಿ. ಆಯ್ತಪ್ಪ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಆಯ್ತು ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಮಾನ್ಯ ಅಧ್ಯಕ್ಷರೇ, ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಮಾತಾಡಿ ಬಿಡಪ್ಪ. ಇಲ್ಲಿ ಎಲ್ಲರೂ ಬಂದು ಪ್ರಸ್ತಾಪ ಮಾಡಿರೋರು, ಅವರು ಉತ್ತರ ಕೊಡ್ಬೇಕಾಗಿರೋರು ಫುಡ್ ಮಿನಿಸ್ಟ್ರು. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮಗೆ ಹೌದು. ಮತ್ತೆ ಹೌದು, ಇವತ್ತು ಒಂದ್ ಸೆಕೆಂಡ್, ಈ ಗ್ಯಾಸು ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್ ಯಾಕೆ ಮಾತಾಡ್ತಾರೆ? ಸುಮ್ಮನೆ ಎಲ್ಲರೂ ನಿಂತ್ಕೊಳ್ಳೋದು ಯಾಕೆ ಕೂತ್ಕೊಂಡು ನೀವು ಮಾತಾಡ್ತಿರಲ್ಲ? ಹೇಳಕ್ಕೆ ಅವಕಾಶ ಕೊಡಿ. ಕೂತ್ಕೊಂಡು ರಂಗನಾಥ್ ಸಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನು?
ಕೇಂದ್ರ ಸರ್ಕಾರದಿಂದ ರಾಮಮೂರ್ತಿ ಅವರೇ ಮುಖ್ಯಮಂತ್ರಿ ಮಾತಾಡ್ತಾರೆ ಏನು ಅಂತ ಕನ್ಸರ್ನ್ ಮಿನಿಸ್ಟ್ರು ಎಂತ ಸಿಂಗ್ ಅವರು ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮಗೆ ವ್ಯೈದಾನ ಇಲ್ಲ? ಒಬ್ಬರು ಮಾತಾಡಿಯಪ್ಪ ಯಾಕೆ? ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ. ಸದನದಲ್ಲಿ ಹೇಳಿರೋದು ನೋಡಿ ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ನೀವು ಕೇಂದ್ರ ಸರ್ಕಾರ ತಕ್ಷಣ ಎಲ್ಲ ನಡ್ಕೊಳ್ಬೇಕು. ಕೇಂದ್ರ ಸರ್ಕಾರ ಇದರಲ್ಲೂ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವರೇ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಸಪ್ಲೈ ಕೇಂದ್ರ ಸರ್ಕಾರ ಅಂದ ತಕ್ಷಣ ನಿಂತ್ಕೊಬಿಡೋದು. ನೀವೆಲ್ಲ ಕೇಂದ್ರ ಸರ್ಕಾರ ನೋಡಿ, ಅಲ್ಲಿ ಯಾರು ಕೂಡ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ ಈಗ. ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸರ್ ಒಂದೇ ನಿಮಿಷ, ಸರ್ ಒಂದು ನಿಮಿಷ. ಸರ್ ಈಗ ಕೂತ್ಕೊಳ್ಳಿ. ಸರ್ ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್ ಮಾನ್ಯ ಅಧ್ಯಕ್ಷರೇ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಕೊಂಡಿದ್ದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂಥ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಾಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಮ್ಮು ಈ ಥರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲೂ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು ಯಾವುದು ಸಮಸ್ಯೆ ಅಲ್ಲ. ಈಗ ಯುದ್ಧ 115 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸಿದವರು ಯಾರು? ಗ್ರಾಮ ಪಂಚಾಯತ್ ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ಸರ್ವರ್ ಇಲ್ಲ. ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ಕರೆ ಮಾಡಿದಿರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ತಾಕತ್ತಿಲ್ಲ ನಿಮಗೆ. ಸರಿ, ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ತಯಾರಿಲ್ಲ. ಭಾರಿ ಮಾತಾಡ್ಲಿಕ್ಕೆ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಜಾರಿ ಮಾಡಿದವರು ಯಾರು? ಇದನ್ನ ಯಾರು ಜಾರಿ ಮಾಡಿದವರು? ಇದನ್ನ ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು ಯುದ್ಧ ನಡಿಬೇಕಾದ್ರೆ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು, ಓಕೆ, ಎಸ್ಮಾ ಜಾರಿ ಮಾಡ್ಬಿಟ್ಟು ಉತ್ತರ ಕೊಡ್ಲಿ ಅವರು. ಆಯ್ತು, ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ, ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್
ಮಾನ್ಯ ಆಯ್ತು ಅವ್ರು ಮಾತಾಡ್ಲಿ. ಕುಮಾರ್ Once again. ಸಚಿವರದ್ದು ಯಾರಿಗೂ ಗೊತ್ತೇ ಇಲ್ಲ. Once again. ಏನು ಕೆಲಸ ಮಾಡಿಲ್ಲ ಈಗ ಬಂದು ಆಯ್ತು ದಿನೇಶ್ ಅವರೇ, ಮಂತ್ರಿ ಅವರೇ, ಮಿನಿಸ್ಟರ್ ಆಗಿದ್ದಾಗ ಮಂತ್ರಿ ಅವರೇ, ಮಂತ್ರಿ ಅವರೇ, ಇಂಧನ ಸಚಿವರಾಗಿದ್ರಲ್ಲ, ಏನ್ ಎಷ್ಟು ಸಾಧನೆ ಮಾಡಿದ್ರಿ? ಮಾತಾಡ್ತಿರಲ್ಲ ಏನ್ ಮಾಡಿದ್ರಿ ನೀವು? ರಾಮಮೂರ್ತಿ ಯಾವ ಅವರೇ. ಕೆಲಸನೂ ಮಾಡ್ಲಿಲ್ಲ. ಮಂತ್ರಿ ಅವರೇ, ಮತ್ತೆ ಈಗ ಬಂದು ಮಂತ್ರಿ ಅವರೇ. ಮಂತ್ ಒಂದ್ ಸೆಕೆಂಡ್ ಚಂದ್ರ ಕೂತ್ಕೊಳ್ಳಮ್ಮ. ಕೇಂದ್ರ ಸರ್ಕಾರ ಅಧ್ಯಕ್ಷರೇ ಇಲ್ಲಿ ಚಂಬಾಸ್ ಸ್ಟ್ರೈಕ್ ಎಲ್ಲ ಬಿಟ್ರೆ ಆಯ್ತಪ್ಪ. ಯಾವ ಸ್ಟ್ರೈಕ್? ಕೂತ್ಕೊಳ್ಳಿ. ಯಾವ ಅಧ್ಯಕ್ಷರೇ. ಸ್ಟ್ರೈಕ್? ಕೂತ್ಕೊಳ್ಳಿ ಸುರೇಶ್. ತಾವು ಮಾತಾಡ್ತೀನಿ ನೆಗಡ್ತೀವಿ, ಮಾತಾಡ್ ನೆಗಡ್ತೀವಿ. ಅಧ್ಯಕ್ಷರೇ. ರಂಗನಾಥ್, ರಂಗನಾಥ್ ನೋಡಿಪ್ಪ, ಕೂತ್ಕೊಳ್ಳಿ ನೀವು. ಒಂದ್ ಸೆಕೆಂಡ್ ನಾನು ಬಿಜೆಪಿ ಅವ್ರ ಗೌರ್ಮೆಂಟ್ ನ ಬ್ಲೇಮ್ ಆಯ್ತು. ನಾನು ಹೇಳ್ತಿರೋದು ನೀವು ಬಜೆಟ್ ಅಲ್ಲಿ ಮಾತಾಡಿ. ಬಜೆಟ್ ಆಯ್ತು, ಕೂತ್ಕೊಳ್ಳಿ. ಈಗ ಬ್ಲಾಕ್ ಮಾರ್ಕೆಟ್ ಅಲ್ಲಿ 2,000 ರೂಪಾಯಿ ಆಗಿದೆ, ಅಧ್ಯಕ್ಷರೇ. ಆಯ್ತು, 4,000 ಆಗಿದೆ. ಅದು ಮಂತ್ರಿ ತರ ಕೊಡ್ತಾರೆ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಆಯ್ತು ಸುರೇಶ್. ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ 2 ನಿಮಿಷ ಕೊಡಿ, 1 ನಿಮಿಷ ಟೈಮ್ ಪ್ರಸ್ತಾಪ ಮಾಡಿರೋದು ನಾನು. ರಂಗನಾಥ್, ಒಂದೆರಡು ನಿಮಿಷ ರಂಗನಾಥ್ ತಾವು ಮಾತಾಡಿದ್ರೆ ನಾನು ಮಾತಾಡಾದ್ಮೇಲೆ ಅವ್ರು ಕೂಡ ಕೇಳಿ. ನಾನು ಮಾತಾಡಾದ್ಮೇಲೆ ಮಾಡು. ನಾನು ಮಾತಾಡಾದ್ಮೇಲೆ ಮಾತಾಡಿ. ಅಧ್ಯಕ್ಷರೇ, ಈಗ 0 ಅವರ್ ಅಲ್ಲಿ ತಾವು ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾಯ್ತು, ಅಷ್ಟಕ್ಕೆ ಸೀಮಿತ ಆಗಬೇಕಾಯ್ತು. ಆದರೆ ಇದನ್ನ ಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಇದನ್ನ ಒಂಥರ ರಾಜಕೀಯ ಕಾರಣಕ್ಕೆ ಉಪಯೋಗ ಮಾಡೋದು ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು, ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದು. ಮಾತಾಡೋ ಅಂಥವ್ರು ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಯಿತು, ಇದೆ ಸಿಗ್ತಾ ಇಲ್ಲ, ಇದು ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ಹೇಳಬೇಕು. ಆಲ್ಟರ್ನೇಟಿವ್ ಏನು ಅಂತ ಹೇಳಿದೆ ಸ್ವತಃ ಮುಖ್ಯಮಂತ್ರಿಗಳು ನಾನು ನೋಡಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಯಾವ ರಾಜ್ಯದಲ್ಲೂ ಪ್ರಾಬ್ಲಮ್ ಇಲ್ಲ, ಇದೇ ರಾಜ್ಯದಲ್ಲಿ. ಯಾಕೆಂದ್ರೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಸ್ಟ್ರೈಕ್ ಮಾಡಿ ಅಂತ. ಸ್ಟ್ರೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸರಿ ಇದು? ಇದು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂತ ಮುಖ್ಯಮಂತ್ರಿ ಮಾಡಿ ನೀವು ಸ್ಟ್ರೈಕ್ ಮಾಡಿ ನಾವು ಹೇಳ್ಬೋದಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಎಲ್ಲ ಹೋಟ್ಲುಗಳು ಮುಚ್ಚಿ ಅಂತ ನಾವೇನೇನು ಹೇಳಿದ್ರ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ, ಹೇಳಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ. ನಾವು ಶುರು ಮಾಡಿದ್ರೆ ಏರಿಕೆ ಮಾಡಿದಾಗೆಲ್ಲ ನಾವು ಹೇಳ್ಬಿಟ್ರೆ ಸ್ಟ್ರೈಕ್ ಮಾಡಿ ಅಂತ ನಾವು ತಿಳ್ಕೊಂಡು ಮಾತಾಡ್ಬೇಕು. ಮುಖ್ಯಮಂತ್ರಿ ಹೇಳಿ, ಮುಖ್ಯಮಂತ್ರಿ ಮಾತಾಡ್ತಾರೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಮಾತಾಡ್ತಾರೆ. ಶಿಫ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಮಂತ್ರಿ ಅವರೇ. IRCTC ಅವರು ಇಲಾಖೆ ಬಗ್ಗೆ ಮಾತಾಡಿದ್ರೆ IT ಬಿಟ್ಟು ಮಾತಾಡ್ಲಿ. ಅದ್ಬಿಟ್ಟು ಪುಕ್ಷಟೆ ಎಲ್ಲದಕ್ಕೂ ಮಾತಾಡ್ಕೊಂಡು ಹೋಟೆಲ್ ಬಾಗಿಲು ಹಾಕಿ ಆಯ್ತು, ಮುಖ್ಯಮಂತ್ರಿ ಅಂತ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಆಯ್ತು, ಆಯ್ತು, ಒಂದ್ ಸೆಕೆಂಡ್ ಚರ್ಚೆ ಮಾಡ್ತೀವಿ ಇಲ್ಲಿ. ಗೋಪಾಲಕೃಷ್ಣ ಅವರೇ, ನಾನು ಹೇಳದ್ದು ಪ್ರಶ್ನವ್ರು ವಿಚಾರ ಮಾಡಿದ ತಮ್ಮ ಕೂತ್ಕೊಳ್ಳಿ. ನಮಗೆ ಸಿಲಿಂಡರ್ಗಳು ಬರದೇ ಹೋದರೆ, ಕಮರ್ಷಿಯಲ್ ಸಿಲಿಂಡರ್ಗಳು ಬರದೇ ಹೋದ್ರೆ, ಗ್ಯಾಸ್ ಸಿಲಿಂಡರ್ಗಳು ಬರದೇ ಹೋದರೆ ನಾವು ಚಳವಳಿ ಮಾಡಬೇಕಾಗತ್ತೆ, ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸರಿ ಇದೆ ಅಂತ ಹೇಳಿದೆ. ನಾನು ಅವ್ರನ್ನ ಪ್ರಚೋದನೆ ಮಾಡಿ ಚಳವಳಿ ಮಾಡಿ ಅಂತ ಹೇಳಿದೆ ಅಂತ ಅನ್ನೋದು ಸುಳ್ಳು. ಪ್ರಶ್ನೆ ನೋಡಿ, ನೀವೇನ್ ಹೇಳಿದಿರ ಅಂತ ನೀವ್ ಹೇಳ್ಬೋದು, ನೀವ್ ಹೇಳಿ ಮರ್ತು ಬಿಡ್ತೀರಾ. ಪ್ರೆಸ್ ಅವ್ರೇನು ಮರೆಯಲ್ಲ, ಅದನ್ನೇ ತೋರಿಸಿ ಹೇಳ್ತಾ ಇದ್ದಾರೆ. ನೀವು ಚೆಕ್ ಮಾಡಿ, ನೀವೆಲ್ಲ ಚಾನೆಲ್ ಬೇಕಾದ್ರೆ ಚೆಕ್ ಮಾಡಿ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ಇಟ್ ಈಸ್ ಕರೆಕ್ಟ್. ನೀವು ಮಾಧ್ಯಮದಲ್ಲಿ ಏನ್ ಬಂದಿದ್ದೋ ದಟ್ ಈಸ್ ಕರೆಕ್ಟ್. ದಟ್ ಈಸ್ ಕರೆಕ್ಟ್. ಹೌದು, ನಿಮ್ಗೆ ಎಲ್ಲ ಕಳ್ಸಿಕೊಡ್ತೀನಿ. ನೀವು ಇದ್ರ? ಹೌದು, ನಾನು ಇರ್ಬೇಕಲ್ಲಿ. ಅಲ್ಲ, ನಾನು ಹೇಳಿದೆ. ಹೌದು, ನೀವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. ಸರಿ, ಅಲ್ಲಿ ಹೇಳ್ಬೇಕಾಯ್ತು. ಸ್ಟ್ರೈಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಬೆಂಬಲ ಅದೇ ಬಂದಿದ್ದು. ನೋಡಿ, ಇಲ್ರಿ 100% ಅಷ್ಟೇ ಬಂದಿರೋದು. 100% ಇನ್ಕರೆಕ್ಟ್.
ಹೇಳಿ ಹಂಗಾರೆ ನಾನು ಹೇಳಿಲ್ಲ ಸ್ಟ್ರೈಕ್ ಮಾಡಕ್ಕೆ ಅಂತ ಹೇಳಿ ಒಪ್ಪನ ಇವಾಗ ಏನು ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಹೇಳಿ. ಅಸೆಂಬ್ಲಿನಲ್ಲಿ ಹೇಳ್ತಾ ಇದ್ದೀನಿ. ಹೇಳಿ. ನಾನು ಹೇಳ್ತಾ ಇದು ಡಿಮ್ಯಾಂಡ್ ಅವ್ರ ಡಿಮ್ಯಾಂಡ್ ಸರಿಯಾಗಿದೆ ಅಂತ ಈಗಲೂ ಹೇಳ್ತಾ ಇದ್ದೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ಸ್ಟ್ರೈಕ್ ಮಾಡಕ್ಕೆ ಹೇಳಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಬೇಕಾಗಿರೋದು ಸ್ಟ್ರೈಕ್ ಮಾಡಿ ಅಂತ ಹೇಳಿಲ್ಲ, ಅದು ಬೇಕಾಗಿರೋದು ನಮ್ದು ಪತ್ರಿಕೆಯಲ್ಲಿ ಒಂದು ಸ್ಟ್ರೈಕ್ ಮಾಡು ಅಂತ ಸ್ಟ್ರೈಕ್ ಹೇಳಿದ್ದಾರೆ. ಮಾಡಿ ಅಂತ ಹೇಳಿಲ್ಲ, ಅಶೋಕ್ ಅವರೇ, ಹೇಳಿಲ್ಲ. ಸರಿ ಸಭಾಧ್ಯಕ್ಷ ಅಲ್ಲ, ಸಭಾಧ್ಯಕ್ಷ ಮುಖ್ಯಮಂತ್ರಿಗಳೇ ಹೇಳ್ತಾವ್ರೆ, ಹೇಳಿಲ್ಲ ಅಂತ. ಹೇಳಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಆಯ್ತು, ಮುಖ್ಯಮಂತ್ರಿ ಕ್ಲಾರಿಟಿ ಕೊಟ್ಟಿದ್ದಾರೆ, ಅದರಲ್ಲಿ ಮತ್ತೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಮತ್ತೆ ಚರ್ಚೆ ಬೇಡ. ವಿರೋಧ ಪಕ್ಷ ನಾಯಕರು ಮಿನಿಸ್ಟರ್ ಉತ್ತರ ಕೊಡ್ಲಿ, ವಿರೋಧ ಪಕ್ಷ ನಾಯಕರು ಹೇಳಿದ್ರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವರು ಅವ್ರ ಇಲಾಖೆ ಬಗ್ಗೆ ಮಾತಾಡ್ರಿ. ಮಾತಾಡ್ತೀನಿ. ಮಾತಾಡ್ಲಿ. ಒಂದು ಕ್ಲಾರಿಫಿಕೇಶನ್ ಕೆಲಸ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ ಬರೀ ಕರ್ನಾಟಕದಲ್ಲಿ ಮಾತ್ರ ಅವ್ರು ಹೇಳುದು ಬರೀ ಕರ್ನಾಟಕದಲ್ಲಿ. ಮಿನಿಸ್ಟರ್ ಮಾತಾಡ್ಲಿ ಇವ್ರೆ, ಅದಕ್ಕೆ ಕ್ಲಾರಿಫೈ ಮಾಡಿ. ಯಾರು ಕೇಳೋ ಪರಿಸ್ಥಿತಿ ಇಲ್ಲ, ಯಾವ ಕ್ಲಾರಿಫಿಕೇಶನ್ ಕೂಡ ಇಡೀ ಯಾರಿಗೂ ಬೇಡ ಅದು. ಇದು ಸಮಸ್ಯೆ. ಇಂಡಿಯನ್ ಹೋಟೆಲ್ಸ್ ಅಸೋಸಿಯೇಷನ್ ಅವರು ಹೇಳಿದರೆ 20% ಹೋಟೆಲ್ಗಳು ಮುಚ್ಚಿದ್ದಾರೆ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಯುಪಿಯಲ್ಲಿ ಗ್ಯಾಸ್ ಖರೀದಿ ಸಮಸ್ಯೆ ಇಲಾಖೆ ಬಗ್ಗೆ ಮಾತಾಡಿ. ಮಾತಾಡಿ, ಇಡೀ ಉತ್ತರ ಕೊಡ್ಲಿ. ಏನ್ ಕಾರಣ ಅದು ಬೇರೆ ವಿಷಯ. ಆಯ್ತು, ಅವ್ರು ಉತ್ತರ ಕೊಡ್ಲಿ. ಅದಕ್ಕೆ ಎಸ್ಮಾ ಯಾಕೆ ಜಾರಿ ಅವ್ರು ಕೇಳ್ತಾರೆ. ಪ್ರಿಯಾಂಕ್, ಕ್ರೈಸಿಸ್ ಇಲ್ಲ ಅಲ್ಲ, ದೇಶದಲ್ಲಿ ಕ್ರೈಸಿಸ್ ಇಲ್ಲ. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಕೇಂದ್ರ ಸರ್ಕಾರ ಯಾಕೆ ಜಾರಿ ಮಾಡಿದೆ ದಯವಿಟ್ಟು ಹೇಳ್ಬಿಡಿ. ಯಾಕೆ ಕೂತ್ಕೊಳ್ಳಿ ಪ್ರಿಯಾಂಕ್ ಅವ್ರು, ಕೂತ್ಕೊಳ್ಳಿ. ಈಗ ಪ್ರಿಯಾಂಕ್ ಆಯ್ತು, ಕೂತ್ಕೊಳ್ಳಿ. ಅದನ್ನು ಕೇಳಿದಾನೆ, ಎಷ್ಟು ಕೇಳಿದಾನೆ. ಆಯ್ತು, ಉತ್ತರ ಕೊಡ್ಲಿ. ಒಂದು ಸೆಕೆಂಡ್ ಉತ್ತರ ಕೊಡ್ಲಿ. ಹಾಕ್ಬೇಕು. ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಯಾಕೆ ಜಾರಿ ಮಾಡಿದ್ದೀರಾ? ಬಿಕಾಸ್ ದೇರ್ ಇಸ್ ಕ್ರೈಸಿಸ್. ಈ ಕ್ರೈಸಿಸ್ ಇವರು ಆಯ್ತು, ಕೂತ್ಕೊಳ್ಳಿ. ಮುನಿಯಪ್ಪ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ, ಮಾತಾಡಿ. ಅವ್ರು ಮಾತಾಡಕ್ಕೆ ಅವಕಾಶ ಕೊಡದೆ ಕೊಡ್ತೀರಾ? ಶೂನ್ಯ ವೇಳೆ ಇದು. ಶೂನ್ಯ ವೇಳೆ ನೀವು ಮಾಡಿ ಸ್ವಾಮಿ ನಿಷ್ಠೆಗೆ ಇಲ್ಲದೆ ಅಧ್ಯಕ್ಷರೇ ಸೆಲ್ ಮಾಡಿ ಚೀಫ್ ಮಾಡಿ. ಆಯ್ತು, ಆಂಟಿ ಮೋದಿ ಚೀಫ್ ಮಾಡಿ. ಆಯ್ತು, ಅವ್ರಿಗೆ ಆಯ್ತು, ನೀವು ಚರ್ಚೆ ಮಾಡ್ತೀವಿ. ಅವ್ರು ಮಾತಾಡ್ತಾರೆ. ಆಯ್ತು, ಪರಸ್ಪರ ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ. ಕೊಡ್ಬೇಕಷ್ಟೇ. ಆಯ್ತು, ಯಾಕೆ ಹೆಲ್ಪ್ ಆಯ್ತು. ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಏನು ಇಬ್ರು ಚರ್ಚೆ ಮಾಡಿ ಇಲ್ಲ ಅಂದ್ರೆ ಹೇಳಿ, ನಾವು ಧರಣಿ ಮಾಡ್ಬೇಕಾ? ಅಧಿವೇಶನ ಒಂದ್ ಸೆಕೆಂಡ್. ವಿರೋಧ ಪಕ್ಷ ನಾಯಕರು ಉತ್ತರ ಕೊಡ್ತಾರೆ. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಆಯ್ತು, ಒಂದ್ ಸೆಕೆಂಡ್. ಈಗ ಬೇರೆ ಬೇರೆ ವಿಚಾರ ಮಾತ್ರ ಸುಬ್ರಹ್ಮಣ್ಯ ಅವರೇ, ಮೂರ್ ಕೊಡುಗೆ ಹೇಳ್ಬಿಡ್ರಿ. ಏನಿದೆ ಅರ್ಥ ಬೇಕಲ್ಲ. ಪ್ರಿಯಾಂಕ್ ಅವರೇ, ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ರಂಗನಾಥ್, ಒಂದ್ ಸೆಕೆಂಡ್ ನೋಡಿ. ಕೂತ್ಕೊಳ್ಳ ಬನ್ನಿ ಇಬ್ರು, ಸುಮ್ಮನೆ. ಎಸ್, ಯುದ್ಧದ ಅವಾಂತರ ಆಗಿರುವಂಥದ್ದು ಸಿಲಿಂಡರ್ಗಳ ಕೊರತೆ ಬಾಧಿಸ್ತಾ ಇದೆ. ಅದೇ ವಿಚಾರ ಈಗ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿ ಬಹಳ ದೊಡ್ಡ ಗದ್ದಲಕ್ಕೆ ಕಾರಣ ಆಗಿದೆ.
ಈಗ ಸರ್ಕಾರ ಕೇಂದ್ರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ ನಿಮ್ಮ ಬದ್ಧತೆಯನ್ನು ತೋರಿಸಿ ಅಂತ ಹೇಳಿ ವಿಪಕ್ಷಗಳು ಪ್ರತಿದಾಳಿಯನ್ನು ನಡೆಸಿವೆ. ವಾಕ್ ಸಮರವೇ ಅಲ್ಲಿ ನಡೀತಾ ಇದೆ. ಎಚ್ ಮುನಿಯಪ್ಪ ಅವರು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ದಾರೆ. ಸಿಲಿಂಡರ್ ಸಮಸ್ಯೆಗೆ ಕೇಂದ್ರ ಕಾರಣ ಅಂತ ನೇರವಾಗಿ ಸಿಎಂ ನುಡಿದ್ರು. ಅದು ವಿಪಕ್ಷಗಳನ್ನ ಕೆರಳಿಸಿದೆ. ಇದೊಂದು ಅಂತಾರಾಷ್ಟ್ರೀಯ ಸಮಸ್ಯೆ, ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತೀರಿ, ನೀವೇ ಹಾಗಿದ್ರೆ ಪ್ರತಿಭಟನೆ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಮೀಟಿಂಗ್ ಕರೆದು ನಮ್ಮ ಸೆಕ್ರೆಟರಿ ಕಮಿಷನರ್ ಜೊತೆಯಲ್ಲಿ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದೆ. ಅವರು ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಏನ್ ಮಾಡ್ಲಿಕ್ಕೆ ಸಾಧ್ಯ, 9 ದಿನ ಇವತ್ತುವರೆಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಾವು ಸಪ್ಲೈ ಮಾಡ್ತೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು 20ರಿಂದ 30% ನಮ್ಮ ಸ್ವಂತ ಉತ್ಪಾದನೆ ಇದೆ, 70% ಹೊರ ದೇಶಗಳಿಂದ ಬರ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇರೋದ್ರಿಂದ ಸುಮಾರು 10 ವೆಸಲ್ಸ್ ಅಂದರೆ ಹಡಗುಗಳು ಆಯಿಲನ್ನು ತುಂಬಿಕೊಂಡಿರೋನ ಅಲ್ಲಿ ರದ್ದು ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಆ ಕಾರಣದಿಂದ ಈ ಆಯಿಲಲ್ಲಿ ಬರದೇ ಇದ್ದರೂ ಕೂಡ ನಾವು ಕನಿಷ್ಠ ಒಂದು ಕುಟುಂಬಕ್ಕೆ 1 ಸಿಲಿಂಡರ್ನ 25ರಿಂದ 30 ದಿನ ಒಳಗಡೆ ಕೊಡ್ತೀವಿ. ಕಾನೂನಲ್ಲಿ ಏನಿದೆ ಅಂದರೆ ಒಂದು ಸಿಲಿಂಡರು 14 kg ಇರ್ತದೆ. ಅದು 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ 1 ತಿಂಗಳಿಂದ 1 ತಿಂಗಳು 15 ದಿನ ಉಪಯೋಗಿಸ್ಬೋದಂತೆ. ಅದಾದರೂ ಕೂಡ 1 ಸಿಲಿಂಡರನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತೇವೆ ಅನ್ನೋದನ್ನು ಒಂದು ತೀರ್ಮಾನ ಆಗಿದೆ. ಬೆಳಗ್ಗೆ ಅದು ಮುಖ್ಯಮಂತ್ರಿಗಳು ತಿಳಿಸೋಣ ಅಂತ ಬರೋ ಒಳಗಡೆ ಇದು ಶೂನ್ಯ ವೇಳೆಯಲ್ಲಿ ಡಾಕ್ಟರ್ ರಂಗನಾಥ್ ಅವರು ಇದು ಶುರು ಮಾಡಿದ್ರು. ಸದನಕ್ಕೆ ಕೂಡ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಇಂಥ ಒಂದು ಗಂಭೀರವಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರದ ಹೇಳ್ರಿ ಹೋಟೆಲ್ ಬಗ್ಗೆ ಹೇಳ್ತೀನಪ್ಪ ಗೋಪಾಲ್ ವಾಟ್ ಆರ್ ಯು ಡೂಯಿಂಗ್? ಹೇಳ್ತೀನಿ. ಹಾಸ್ಟೆಲ್ ಹೋಟೆಲ್ ಬಗ್ಗೆ ಕೇಳಿದ್ದೇವೆ ಸರ್. ಅವ್ರು ಉತ್ತರ ಕೊಡ್ತಾರೆ, ಉತ್ತರ ವಹಿಸಿ ಅವ್ರು ಉತ್ತರ ಕೊಡದಂತ ಹೇಳಿ. ಹಾಸ್ಟೆಲ್ ಬಗ್ಗೆ ಸಭಾಧ್ಯಕ್ಷ ನಿಮ್ಗೆ ಹೌಸ್ ಕಂಟ್ರೋಲ್ ಇಲ್ವಲ್ಲ? ನಿಮ್ಗೆ ಕಂಟ್ರೋಲ್ ಆಯ್ತು, ನೀವು ಕೂತ್ಕೊಳ್ಳಿ. ನಿಮ್ಗೇನಾಯ್ತು ಈಗ? ವಾಟ್ ಇಸ್ ಹ್ಯಾಪನ್ ಟು ಯು? ನಿಮ್ಗೇನು ಪ್ರಾಬ್ಲಮ್? ಅಲ್ಲ, ನೀವು ಕಂಟ್ರೋಲ್ ಇದ್ರೆ ಹೌಸ್ ಕಂಟ್ರೋಲ್. ಡೊಮೆಸ್ಟಿಕ್ಗೆ ಬಡ ಮಕ್ಕಳ ಹಾಸ್ಟೆಲ್ ಬಗ್ಗೆ ಹೇಳ್ಬೇಕಾಗಿರುತ್ತೆ. ಯಾರು ಆತಂಕ ಪಡಬೇಕಾಗಿಲ್ಲ. ಒಂದು ಕುಟುಂಬಕ್ಕೆ 1 ತಿಂಗಳಿಗೆ 1 ಸಿಲಿಂಡರು ಕೊಡೋದು ತೀರ್ಮಾನ ಆಗಿದೆ. ಒಂದು. ಎರಡನೇದು, ಯಾರು ಕೂಡ ಹೆಚ್ಚು ಸಿಲಿಂಡರ್ನ ವಿನಾಕಾರಣವಾಗಿ ಇವತ್ತು ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಯಾರೂ ರಿಜಿಸ್ಟರ್ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ ಮತ್ತು ಬ್ಲ್ಯಾಕ್ ಮಾರ್ಕೆಟ್ ಕೊಡೋಕ್ಕೂ ಅವಕಾಶ ಕೊಡಲ್ಲ. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ ಇದೆ, ಕಾನೂನು ತಗೊಂತೀವಿ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ. ಈ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಏನು ಮಾಡ್ತೇನೆ ಅಂದರೆ, ನಾನು ಅಪೀಲ್ ಮಾಡ್ತೀನಿ ಗ್ರಾಹಕರನ್ನ, ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು. ಎರಡನೇದು, ಕಮರ್ಷಿಯಲ್ ಎಸೆನ್ಷಿಯಲ್ ಅವಶ್ಯಕತೆ ಇರೋದು ಎಲ್ಲಿದೆ, ಹಾಸ್ಪಿಟ್ಲ್ ಕೊಡಲೇಬೇಕು, ಶಾಲೆ ಹಾಸ್ಟೆಲ್ ಕೊಡಲೇಬೇಕು. ಹಾಸ್ಪಿಟ್ಲ್ಗೆ ಇಂಥೋದಕ್ಕೆ ವಿಶೇಷವಾಗಿ ಉತ್ಪಾದನೆ ಮಾಡುವಂಥ ವಸ್ತುಗಳು ಪದಾರ್ಥಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಲಿಂಡರ್. ಎಚ್ ಮುನಿಯಪ್ಪ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಇಲ್ಲಿ ಯಾವುದೇ ರೀತಿಯಲ್ಲೂ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಸಮಸ್ಯೆ ಇಲ್ಲ. 1 ತಿಂಗಳಿಗೆ 1 ಸಿಲಿಂಡರ್ ಅನ್ನ ಬುಕ್ ಮಾಡಿದ್ರೆ ಅದನ್ನ ನಿಯಮಿತ ಕಾಲದಲ್ಲಿ ಅದನ್ನು ಸಪ್ಲೈ ಮಾಡಲಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೂ ಮುಂಚೆ ನಡೆದದ್ದು ವಾಗ್ದಾಳಿ.